ತುಮಕೂರು ಜಿಲ್ಲೆಯ 16ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ತಿಂಗಳು 29 ಮತ್ತು 30ನೇ ತಾರೀಕು ತುಮಕೂರಿನ ಗಾಜಿನ ಮನೆಯಲ್ಲಿ ನಡೀತಾ ಇರುವಂಥದ್ದು ಅತ್ಯಂತ ಸಂತೋಷದ ವಿಷಯ. ತುಮಕೂರು ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಹೆಗಲಿಗೆ ಹೊತ್ತುಕೊಂಡಿದೆ. ಈ ಸಂದರ್ಭದಲ್ಲಿ ನಾನು ಕನ್ನಡ ನುಡಿಯ ಸೇವೆ, ನಾಡು ನುಡಿಯ ಸೇವೆಯನ್ನು ನಾಡು ನುಡಿಗಾಗಿ ತುಡಿತಾ ಇರುವಂಥ ಅನೇಕ ಪ್ರಾಜ್ಞರಿಗೆ ನಾವು ಈ ಮೂಲಕ ಗೌರವಿಸುವಂಥದ್ದು ನಮ್ಮ ದೊಡ್ಡ ಪರಂಪರೆಯ ಭಾಳ ದೊಡ್ಡ ಸದುದ್ದೇಶ. ಈ ಸಂದರ್ಭದಲ್ಲಿ ಏನು ನಮ್ಮ ತುಮಕೂರು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳು, ವಿಶೇಷವಾಗಿ ಅಧ್ಯಕ್ಷರಾಗಿರುವಂಥ ಕೆ ಸಿದ್ದಲಿಂಗಪ್ಪನವರನ್ನು ನಾನು ಆತ್ಮೀಯವಾಗಿ ಅಭಿನಂದಿಸ್ತೇನೆ. ಅತ್ಯುತ್ತಮವಾದ ಭಾಷಣಕಾರರು, ಪ್ರಬಂಧಗಳನ್ನು ಮಂಡಿಸ್ತಾ ಇದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲಿ ಕಾರ್ಯದರ್ಶಿಗಳಾಗಿ ರಾಷ್ಟ್ರಮಟ್ಟಕ್ಕೆ ಕನ್ನಡದ ಪ್ರತಿನಿಧಿಯಾಗಿ ಬೆಳೆದಂತಹ ನಮ್ಮ ಅಗ್ರಹಾರ ಕೃಷ್ಣಮೂರ್ತಿಯವರು ಇದೇ ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಜಟ್ಟಿ ಅಗ್ರಹಾರದವರು. ಅವರು ಸಮ್ಮೇಳನದ ಅಧ್ಯಕ್ಷರಾಗಿರುವಂಥದ್ದು ಒಂದು ದೊಡ್ಡ ಶ್ಲಾಘನೀಯವಾದಂಥ ವಿಷಯ ಅಂತ ನಾನು ಹೇಳ್ತೇನೆ. ಇವತ್ತು ಅನೇಕ ಬಿಕ್ಕಟ್ಟುಗಳನ್ನು ಕನ್ನಡ ಎದುರಿಸ್ತಾ ಇದೆ. ಒಂದು ಎಷ್ಟರ ಮಟ್ಟಿಗೆ ಮಾರುಕಟ್ಟೆಯ ಭಾಷೆಯಾಗಿ ನಮ್ಮ ಪ್ರಾದೇಶಿಕ ಭಾಷೆಗಳು ಬೆಳೀತಾ ಇದ್ದೇವೆ ಅನ್ನುವಂಥದ್ದು ಒಂದು ಅನೇಕ ಸಂದರ್ಭಗಳಲ್ಲಿ ವೇದಿಕೆಗಳಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಪ್ರಾದೇಶಿಕ ಭಾಷೆಗಳು ಒಂದು ನಿಟ್ಟಿನಲ್ಲಿ ರಾಷ್ಟ್ರ ಭಾಷೆಗಳೇ. ಈ ಭಾಷೆಗಳಿಗೆ ಇರುವಂಥ ಇವತ್ತಿನ ಸಮಸ್ಯೆಗಳು, ಅನ್ಯ ಭಾಷೆಗಳ ಒತ್ತಡಗಳು, ವಿಶೇಷವಾಗಿ ಅದರಲ್ಲೂ ಹಿಂದಿ ಮತ್ತು ಇಂಗ್ಲೀಷ್ನ ಒಂದು ಹಾವಳಿ ಅನ್ನೋದಕ್ಕಿಂತ ಅದರ ಒಂದು ಪಟ್ಟಭದ್ರ ಹೆಜ್ಜೆಗಳು. ಇಂಥ ಹೊತ್ತಿನಲ್ಲಿ ಒಂದು ಭಾಷೆ ಅಂದರೆ ಅದು ಭಾಷೆ ಅಲ್ಲ, ಅದು ನಮ್ಮ ವ್ಯಕ್ತಿತ್ವವೇ ನಮ್ಮ ಭಾಷೆ. ಅಲ್ಲಿ ಕನ್ನಡ ಅಂದರೆ ಅದು ನಮ್ಮ ಬದುಕದು, ಭಾಷೆ ಅಲ್ಲದು. ಸೊ ಇಂಥ ಹೊತ್ತಿನಲ್ಲಿ ಸಮ್ಮೇಳನವನ್ನು ಮೊದಲಿನಿಂದ ನಡೆಸ್ಕೊಂಡ್ಬರ್ತಾ ಇದ್ದಾರೆ. ಅದನ್ನು ಮುಂದುವರಿತಾ ಇದ್ದೀವಿ. ಹಾಗಾಗಿ ಕನ್ನಡ ಮನಸ್ಸುಗಳು ಒಂದು ಕಡೆ ಸೇರುವಂಥ ದೊಡ್ಡ ಹಬ್ಬ ಇದು, ನಾಡ ಹಬ್ಬ. ಅದಕ್ಕೆ ನಾನು ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳನ್ನು, ಕನ್ನಡಿಗನಾಗಿ ನಾನು ತುಂಬ ಸಂತೋಷ ಪಡ್ತೇನೆ. ನಮ್ಮ ಎಲ್ಲ ಸಹಕಾರಗಳನ್ನು ಕೊಡ್ತಾ ಈ ಸಮ್ಮೇಳನ ಯಶಸ್ವಿಯಾಗಿದೆ ಅಂತ